ಈಗ ಪಕ್ಷ ಹೈಕಮಾಂಡ್ ನಿರ್ಧಾರ ಏನು ತಗೊಳ್ತೋ ಅದನ್ನು ನಾವು ಮಾಡ್ತೀವಿ ಅಂತಿಲ್ಲ. ಬಟ್ ಈಗ ಒಂದೊಂದು ಪಿರಿಯಡ್ ಹಿಂಗಾದಾಗ ಅದನ್ನು ಹೇಗೆ ಅರ್ಗಿಸ್ಕೊತೀವಿ? ಇಲ್ಲ ಸರ್, ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ನಾವು ಗೌರವಿಸಬೇಕಾಗ್ತದೆ ಸರ್. ಸೊ ಹಾಗಾಗಿ ಏನಾದರೂ ಒಬ್ಬ ಮಾಜಿ ಮಂತ್ರಿಗಳು ನಮ್ಮ ಪಕ್ಷಕ್ಕೆ ಬಂದು ಏನಾದರೂ ಜನ ಮನಸ್ಸು ಮಾಡಿ ಅವರನ್ನು ಶಾಸಕರನ್ನಾಗಿ ಮಾಡಿದರೆ ಹಾನಗಲ್ ತಾಲೂಕಿಗೆ ಒಂದು ಶಕ್ತಿ ಬರ್ತದೆ ಅಂತಕ್ಕಂಥ ಒಂದು ವಿಚಾರಧಾರೆ ಇಟ್ಕೊಂಡು ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಒಂದು ಗೌರವದ ಪ್ರಶ್ನೆ ಸರ್. ಸೊ ಹಾಗಾಗಿ ನಮ್ಮ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ನಾವು ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಗೌರವದಿಂದ ಅದನ್ನು ಗೌರವಿಸಿ ಅವರ ಚುನಾವಣೆಯನ್ನು ನಾವು ಮಾಡಿದ್ವಿ ಸರ್. ಆದರೆ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಥರ ಒಂದು ವ್ಯವಸ್ಥೆ ಆಗಬಾರ್ದು ಅಂತ ವಿಚಾರಧಾರೆ ಇಟ್ಕೊಂಡು ನಾವು ಆಲ್ರೆಡಿ ಚುನಾವಣೆ 3-3.5 ವರ್ಷ ಇರ್ತಾನೆ ಸರ್ ನಾವು ಆಲ್ರೆಡಿ ಕ್ಷೇತ್ರದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೇವೆ ಸರ್. ತಾಲೂಕಿನ ಪ್ರತಿಯೊಬ್ಬರ ಒಂದು ಸಮಸ್ಯೆ ಜೊತೆಗಿದ್ದೇವೆ, ಪ್ರತಿಯೊಬ್ಬರನ್ನು ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ತಂದೆ ತಾಯಂದಿರ ಆಶೀರ್ವಾದ ಪಡಿತಕ್ಕಂಥ ಕೆಲಸ, ಆಮೇಲೆ ಸಹೋದರ ಸಹೋದರಿಯರ ತಾಯಂದಿರ ಆಶೀರ್ವಾದ ಪಡಿತಕ್ಕಂಥ ಕೆಲಸವನ್ನು ಕೂಡ ನಾವು ನಿರಂತರವಾಗಿ ಚಾಲೂ ಇಟ್ಟಿದ್ದೇವೆ ಸರ್. ಈಗ ನೀವು ನಿಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು. ಎಸ್ ಸರ್. ಏನು ಗೈಡ್ಲೈನ್ಸ್ ಇರುತ್ತೆ ನಿಮಗೆ ಪಕ್ಷದಿಂದ? ಏನು ಮಾಡಬೇಕು, ಈ ಸಂಘಟನೆ ಮಾಡೋದು, ಅದು ಸೆಕ್ರೆಟರಿ ಏನೆಲ್ಲ ಇದು ಇರುತ್ತೆ ನಿಮಗೆ? ನೀವೇನೇನು ಮಾಡ್ತಾ ಇರ್ತೀರಿ? ಸರ್ ಏನಿಲ್ಲ ಸರ್, ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಮಗೆ ಸದಸ್ಯತ್ವ ಅಭಿಯಾನ ಬರುತ್ತೆ ಸರ್. ಸದಸ್ಯತ್ವ ಅಭಿಯಾನ ಮಾಡ್ತೀವಿ. ಆಮೇಲೆ ತಾಲೂಕು ಕಮಿಟಿ ರಚನೆ ಬರ್ತದೆ ಸರ್. ತಾಲೂಕು ಕಮಿಟಿ ರಚನೆಯ ಜೊತೆಗೆ ರಾಷ್ಟ್ರೀಯವಾಗಿ ಬರ್ತಕ್ಕಂಥ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಸಂದೇಶ ಬರ್ತದೆ. ಆಮೇಲೆ ಇನ್ನೂ ಏನು ಬರ್ತದೆ ಅಂತೇಳಿ ಸರ್, ನಮ್ಮ ಪಕ್ಷದ ವಿಚಾರ, ಒಬ್ಬ ರಾಜಕಾರಣಿ, ಒಬ್ಬ ನಾಯಕ, ಲೀಡರ್ ಟು ಕೇಡರ್ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಸರ್. ಮೀನ್ಸ್ ನಾವು ಲೀಡರ್ಗಳನ್ನ ಇಟ್ಕೊಂಡು ಕೇಡರ್ಗೆ ಹೋಗೋದಕ್ಕಿಂತ ಕೇಡರ್ಗೆ ಹೋಗ್ಬಿಡ್ಬೇಕು ಸರ್. ಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನು ಭೇಟಿ ಮಾಡಿದರೆ ಆ ಗೌರವನ ಬೇರೆ ಇರ್ತದೆ ಅಂತಕ್ಕಂಥ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಆ ಮೆಸೇಜಿನ ಜೊತೆಗೆ ನಾವು ಇದ್ದೇವೆ ಸರ್. ಆಲ್ರೆಡಿ ಸರ್ ಈಗ ನಮ್ಮ ಪಾರ್ಟಿಯಿಂದ ಆನ್ಲೈನ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಚಾಲೂ ಇದೆ ಸರ್. ಅದನ್ನು ಕೂಡ ನಮ್ಮ ತಾಲೂಕಲ್ಲಿ ನಾನು ಆಲ್ರೆಡಿ ಈಗ ಒಂದು 16,000-17,000 ರಿಜಿಸ್ಟ್ರೇಷನ್ ಆಗಿದೆ ಸರ್. ಆ ರೀತಿ ನಾವು ಪಾರ್ಟಿ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ ಸರ್. ತಾಲೂಕು ಮೀಟಿಂಗ್ಸ್ ಮಾಡ್ತೀವಿ, ಹಳ್ಳಿಗಳಲ್ಲಿ ಮೀಟಿಂಗ್ ಮಾಡ್ತೀವಿ ಸರ್, ಬೂತ್ ವೈಸ್ ಮೀಟಿಂಗ್ ಮಾಡ್ತೀವಿ, BLOಗಳನ್ನು ಮಾಡಿಕೊಟ್ಟಿದ್ದೀವಿ. ಒಂದು ಪಕ್ಷದ ಒಂದು ಚುನಾವಣೆ ನಿಮಿತ್ತ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನು ನಾವು ಪೂರ್ವ ತಯಾರಾಗಿ ಇಟ್ಕೊಂಡಿದ್ದೀವಿ ಸರ್ ಆಲ್ರೆಡಿ. ಒಂದು ವೇಳೆ 2023ರಲ್ಲಿ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟಿತ್ತು ಅಂತ ಅನ್ಕೊಳ್ಳೋಣ. ಇಲ್ಲಿ ಈಗ ನೇರ ಹಣಾಹಣಿ ಇರೋದು ಕಾಂಗ್ರೆಸ್ಸು ಮತ್ತು BJPಗೆ ನೇರ ಹಣಾಹಣಿ ಇದೆ. ಆ ಪೈಕಿ ನೀವು ಟಿಕೆಟ್ ತಂದಿದ್ರೆ ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸಲ್ಲಿ ಇರ್ತಿದ್ರಿ ನೀವು? ಸರ್ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಸರ್. ನೋಡಿ, 2023 ಚುನಾವಣೆಗೆ ಏನಾದರೂ ನಮ್ಮ JDS ಪಕ್ಷ ಟಿಕೆಟ್ ಕೊಟ್ಟಿದ್ದಕ್ಕೆ ಆಗಿದ್ದಾದರೆ ಅಲ್ಲಿ ಒಂದು ಮೆಸೇಜ್ ಇತ್ತು ಸರ್. ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರು, ಅವರು ನಮ್ಮ ತಾಲೂಕಿನವರೇ ಸರ್. ಆ ವಿಚಾರ ಬೇರೆ. ಬಟ್ಟು ನನಗೆ ಟಿಕೆಟ್ ಕೊಟ್ಟಿದ್ದರೆ ನಾನು ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬ್ರನ್ನು ಕೂಡ ಆಶೀರ್ವಾದ ಪಡೆದು ಅವರ ಜೊತೆಗಿಟ್ಕೊಂಡು ಹಾನಗಲ್ ತಾಲೂಕಿನಲ್ಲಿ ನಾನು JDS ಪಕ್ಷದ ರಾಜಕಾರಣ ಮಾಡ್ತಿದ್ದೆ ಸರ್. ಅಲ್ಲಿ ಗೆಲ್ತಿದ್ವಿ ಸರ್ ನಾವು. ಯಾಕೆ ಅಂತ ಹೇಳಿದ್ರೆ ಸರ್, ಈ ತಪೋಭೂಮಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ನಮ್ಮ ಹಾನಗಲ್ ತಾಲೂಕಿನ ಜನ ಬಯಸ್ತಾ ಇರತಕ್ಕಂಥದ್ದು ಹಾನಗಲ್ ತಾಲೂಕಿನ ಒಬ್ಬ ವ್ಯಕ್ತಿ ನಮ್ಮ ತಾಲೂಕಿಗೆ ಸೇವೆ ಮಾಡಲಿಕ್ಕೆ ಬೇಕು ಅಂತಕ್ಕಂಥ ಕನಸಿನಲ್ಲಿದ್ದಾರೆ ಸರ್. ಅನಿವಾರ್ಯ ಕಾರಣಗಳಿಂದ ಹೊರಗಡೆಯವ್ರನ್ನ ಆರಿಸಿದ್ದಾರೆ ಬಿಟ್ಟರೆ ಸರ್ ಬೇರೆ ಯಾವ ವಿಚಾರ ಇಲ್ಲ ಸರ್. ಅಲ್ಲ, ನೀವು ಆ ಲೆಕ್ಕದಲ್ಲಿ ಹೋದರೆ ಈಗ ಹೊರಗಿನವರು ಸ್ಥಳೀಯರು ಅಂತ ಹೋದಾಗ ಸ್ಥಳೀಯರು ಬೇಕು ಅಂದ್ಕೊಂಡ್ರೆ ಓಕೆ, ಬೇರೆ ಪಕ್ಷದಲ್ಲೂ ಕಾಯ್ಕೊಂಡು ಕೂತಿದ್ದಾರಲ್ಲ, ನೀವೇ ಹಾಕ್ಬೇಕಲ್ಲಿ. ನಿಮ್ಮ ಅವಶ್ಯಕತೆ ಏನು ಕ್ಷೇತ್ರಕ್ಕೆ, ಅದನ್ನ ಹೇಳಿ ನಮಗೆ. ಸರ್ ಈಗ ನಮ್ಮ ಅವಶ್ಯಕತೆ ಏನು ಅನ್ನೋದಕ್ಕಿಂತ ಸರ್, ಈಗ ಹಾನಗಲ್ ತಾಲೂಕಿನ ಜನ ಎಲ್ಲ ವಿಚಾರ ಮಾಡ್ತಾರೆ ಸರ್. ಈ ತಪೋಭೂಮಿಯ ಜನ ಸರ್ ಅಷ್ಟೊಂದು ಸರಳಾಗಿ ಡಿಸಿಷನ್ ತೊಗೊಳ್ಳೋದಿಲ್ಲ ಸರ್. ಹಾಗಾಗಿ ನಾವು ಕೂಡ ಆ ಜನರ ಒಂದು ಮನಸ್ಸನ್ನಿರತಕ್ಕಂಥ ಅಭಿಲಾಷೆ ಜೊತೆಗೆ ಇರಬೇಕು ಬಿಟ್ಟರೆ ಬೇರೆ ನಮ್ಮದೇನಾದರೂ ಮಾಡಲಿಕ್ಕೆ ಹೋದರೆ ನಡೆಯೋದಿಲ್ಲ ಸರ್. ಹಾಗಾಗಿ ಸರ್ ನನ್ನ ಕನಸಿದೆ ಸರ್ ಹಾನಗಲ್ ತಾಲೂಕಿಗೆ. ಸರ್ ನಾವೊಬ್ಬ ರೈತರ ಮಗ ಆಗಿರೋದ್ರಿಂದ ನಮ್ಮ ರೈತರ ಮಕ್ಕಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಮುಂತರತಕ್ಕಂಥ ವ್ಯವಸ್ಥೆ ನಮ್ಮ ಪಾಲಕರ ಆದಿಯಾಗಿ ಮಕ್ಕಳದು ಕೂಡ ಜವಾಬ್ದಾರಿ ಇರ್ತದೆ, ತಾಲೂಕಿನ ನಾಯಕತ್ವ ವಹಿಸಿರ್ತಕ್ಕಂಥ ನಾಯಕರದ್ದು ಜವಾಬ್ದಾರಿ ಇರ್ತದೆ ಸರ್. ಯಾಕೆ ಅಂತ ಹೇಳಿದರೆ ಸರ್, ಅದು ಒಂದು ನಮ್ಮ ತಾಲೂಕಿನ ಶಕ್ತಿ ಸರ್ ಅದು. ಸರ್ ನನ್ನ ಕನಸು ನಿಮ್ಮ ಹತ್ರ ಒಂದು ಹೇಳಬೇಕು ಅಂತ ಹೇಳಿದರೆ, ನನ್ನ ಹಾನಗಲ್ ತಾಲೂಕಿನಲ್ಲಿ ಸುಮಾರು ತಂದೆ ತಾಯಂದಿರು ಅವ್ರ ಮಕ್ಕಳನ್ನು ಓದಿಸ್ತಾರೆ, ಕಷ್ಟಪಟ್ಟು ಓದಿಸ್ತಾರೆ, ದೂರದ ಸ್ಕೂಲ್ಗಳಲ್ಲಿರ್ತಾರೆ, ಫೀಸ್ ಕಟ್ತಾರೆ, ಡೊನೇಷನ್ ಕೊಡ್ತಾರೆ, ಟ್ಯೂಷನ್ ಫೀಸ್ ಕೊಡ್ತಾರೆ, ಆಮೇಲೆ ಹಾಸ್ಟೆಲ್ಸ್ ಮಾಡಿಸ್ತಾರೆ, ಕೆಲವೊಂದಿಷ್ಟು ಮಂದಿ ಮಕ್ಕಳನ್ನು PG ಇಟ್ಟು ಕೂಡ ಓದಿಸ್ತಾರೆ. ಅದರ ಖರ್ಚು ಅದನ್ನು ಊಹೆ ಕೂಡ ಮಾಡೋಕ್ಕಾಗಲ್ಲ. ಅವರು ಬೆಳೆದಿರ್ತಕ್ಕಂಥ ಬೆಳೆ ಓಷ್ಟು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ ಈಗಿನ ದಿನಮಾನಗಳಲ್ಲಿ ಒಂದು ಕಾಂಪಿಟೇಷನ್ ಯುಗದಲ್ಲಿದೆ ಸರ್. ಆದರೂ ಕೂಡ ನಮ್ಮ ಮಕ್ಕಳು ಕೊನೆ ಹಂತದಲ್ಲಿ ಒಂದು ಅವರ ನಿರೀಕ್ಷೆಯನ್ನು ರೀಚ್ ಆಗಲಿಕ್ಕೆ ಒದ್ದಾಡ್ತಾರೆ ಸರ್. ಒಂದು ಎಕ್ಸಾಂಪಲ್ ಸರ್, ನಮ್ಮ ತಾಲೂಕಿನ ಮಕ್ಕಳು PUC ಸೈನ್ಸಲ್ಲಿ ಓದ್ತಿರ್ತಾರೆ ಸರ್.
ಅವಾಗ ಅವರು ನೀಟ್ ಎಕ್ಸಾಮನ್ನು CET ಎಕ್ಸಾಮನ್ನು ಬರೀತಾರೆ. ನೀಟ್ ಎಕ್ಸಾಮ್ ಬರೆದಾಗ ಅದು ರಾಷ್ಟ್ರೀಯ ಮಟ್ಟದಲ್ಲಿರೋದ್ರಿಂದ ಗೌರ್ಮೆಂಟ್ ಸೀಟ್ ಬೇಕು ಅಂದಾಗ ಆ ರ್ಯಾಂಕಿಂಗ್ಸನ್ನು ರೀಚ್ ಆಗಲಿಕ್ಕೆ ಆಗೋದಿಲ್ಲ ಅಂದಾಗ ನಮಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ. ಗೌರ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ಅಲ್ಲಿ ಕೆಟಗರಿ ಬರ್ತದೆ. ಕೆಟಗರಿ ಬಂದಾಗ ಕೂಡ ನಮ್ಮ ಮಕ್ಕಳಿಗೆ ಸೀಟ್ ಸಿಗ್ತಕ್ಕಂಥ ವ್ಯವಸ್ಥೆ ಸಿಗೋದಿಲ್ಲ ಸರ್. ಅದೇ ನನ್ನ ಮಕ್ಕಳನ್ನು ನಾನು MBBS ಮಾಡಿಸ್ಬೇಕು, BAMS ಮಾಡಿಸ್ಬೇಕು, ಒಂದು ಡಾಕ್ಟರ್ ಕೋರ್ಸ್ ಓದಿಸ್ಬೇಕು ಅಂತೇಳಿ ನಾನು ಪ್ರೈವೇಟಲ್ಲಿ ಹೋದಾಗ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದು ಹೋದಾಗ ನಮ್ಮ ರೈತರು ಎಲ್ಲಿಂದ ಸರ್ ಆ ಅಮೌಂಟನ್ನು ಕಟ್ತಾರೆ? ಅದು ಆಗದೇ ಇರೋ ಕೆಲಸ. ಆವಾಗ ಅವರು ಕಂಡಿರ್ತಕ್ಕಂಥ, ಪಾಲಕರು ಕಂಡಿರ್ತಕ್ಕಂಥ ಕನಸು, ನನ್ನ ಮಕ್ಕಳು ಕಂಡಿರ್ತಕ್ಕಂಥ ಕನಸು, ವಿದ್ಯಾರ್ಥಿಗಳ ಕನಸು ಕೂಡ ನುಚ್ಚು ನೂರಾಗಿ ಯಾವುದೋ ಬೇರೆ ದಾರಿ ಹಿಡ್ಕೊಂಡು ಅವರ ಪ್ರಯಾಣವನ್ನು ಮಾಡಬೇಕು. ನನ್ನೆದುರಿಗೆ ಆಗಿರ್ತಕ್ಕಂಥ ನಿದರ್ಶನಗಳು ನಮ್ಮೂರಲ್ಲೇ ಇದೆ ಸರ್. 96 ನನ್ನ ಊರಲ್ಲೇ ಇದೆ ಸರ್. ನನ್ನ 90 ಊರಲ್ಲಿನೇ 96 ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ MBBS ಹೋಗ್ಲಿಕ್ಕೆ ಆಗದೇ BSc ಮಾಡ್ತಾ ಇದ್ದಾಳೆ ಸರ್. ಸೊ ಹಾಗಾಗಿ ನನ್ನ ಕನಸು ಏನಂತ ಹೇಳಿದರೆ ಸರ್, ಅಂಥ ವಿದ್ಯಾರ್ಥಿಗಳನ್ನು ಹಾನಗಲ್ ತಾಲೂಕಿನಲ್ಲಿ, ಅದು ನನ್ನ ರೈತರ ಮಕ್ಕಳನ್ನೇ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಗೊತ್ತು ಮಾಡಿ, ಒಂದು ವರ್ಷಕ್ಕೆ 25 ಜನ ವಿದ್ಯಾರ್ಥಿಗಳನ್ನು ಗೊತ್ತು ಮಾಡಿ ಅವರ ಸಂಪೂರ್ಣ MBBS ಜವಾಬ್ದಾರಿ ನಮ್ಮದೇ ಸರ್. ಅಡ್ಮಿಷನ್ನಿಂದ ಹಿಡಿದು ಅವ್ರ ಲಾಸ್ಟಿಗೆ ಅವ್ರ ಇಂಟರ್ನ್ಶಿಪ್ ಮುಗಿಸ್ಕೊಂಬಂದು ಒಬ್ಬ ಡಾಕ್ಟರ್ ಆಗಲಿವರೆಗೂ ನಮ್ಮದೇ ಜವಾಬ್ದಾರಿ ಸರ್. ಇದನ್ನು ನೀವೀಗ ಈ ಜವಾಬ್ದಾರಿ ತಗೋತೀನಿ 100% ಸರ್, 100% ಸರ್. ಅಲ್ಲ, ಒಂದ್ಸರಿ ಯೋಚನೆ ಮಾಡಿದ್ರೆ 100% ಯೋಚನೆ ಏನಿಲ್ಲ ಸರ್. ಎಷ್ಟು ಖರ್ಚು ಬರುತ್ತೆ ನಿಜ ಸರ್. ಸರ್, ಒಬ್ಬ ಸ್ಟೂಡೆಂಟು MBBS ಮುಗಿಸ್ಕೊಂಡು ಹೋಗ್ಲಿಕ್ಕೆ ಕನಿಷ್ಠ 30-40 ಲಕ್ಷ ಬೇಕು ಸರ್. ಹೌದು ಸರ್. ಒಂದು ವರ್ಷಕ್ಕೆ 25 ಜನ ಸರ್. ಒಂದು ವರ್ಷಕ್ಕೆ 25 ಜನ ಅಂದರೆ ಸರ್ 5 ವರ್ಷಕ್ಕೆ 125 ಜನ ಡಾಕ್ಟರ್ಸ್ ಬರ್ತಾರೆ ಸರ್ ನಮ್ಮ ತಾಲೂಕಿಗೆ. 125 ಜನ ಡಾಕ್ಟರ್ಸ್ ಬಂದರೆ ಅವರು ವಿವಿಧ ವಿಭಾಗಗಳಲ್ಲಿ ಪರಿಣಿತರಾಗಿರ್ತಾರೆ ಸರ್. ಆವಾಗ ನನ್ನ ಹಾನಗಲ್ ತಾಲೂಕಿನ ಸಮಸ್ತ ಜನ, ನನ್ನ ರೈತ ಬಂಧುರು, ಎಲ್ಲರೂ ಕೂಲಿ ಕಾರ್ಮಿಕರು, ಯಾವುದೇ ಸಮಸ್ಯೆ ಆದರೂ ಕೂಡ ನನ್ನ ಡಾಕ್ಟರ್ ರೆಡಿ ಇರ್ತಾನೆ ಸರ್. ಅಲ್ಲಿ ಏನು ಪೇಷೆಂಟ್ ಐತಿ ಅಂದರೂ ಕೂಡ ಅಲ್ಲಿ ಹೋಗಪ್ಪ ಅಂತ ಕಳಿಸ್ಲಿಕ್ಕೆ ನನಗೆ ಶಕ್ತಿ ಇರ್ತದೆ ಸರ್. ನನ್ನ ತಾಲೂಕಿನ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅದರ ತಕ್ಕಂಥ ವ್ಯವಸ್ಥೆ ಬೇರೆ ಯಾವುದೂ ಇಲ್ಲ ಸರ್. ಯಾರು ಕೈಕಾಲು ಹಿಡಿಯೋಂಥ ಅವಶ್ಯಕತೆ ಇಲ್ಲ, ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ, ಲೆಟರ್ ಕೊಡ್ತಕ್ಕಂಥ ಅವಸ್ಥೆ ಇಲ್ಲ. ಬರೀ ಬಟ್ ಮಾಡಿ ತೋರಿಸಿದ್ರೆ ಆ ಡಾಕ್ಟರ್ ನನ್ನ ತಾಲೂಕಿನ ಜನರನ್ನು ಟ್ರೀಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ನನ್ನ ತಾಲೂಕಿನ ಜನ ಆರೋಗ್ಯದಿಂದ ಇರ್ತಾರೆ ಸರ್. ಇದು ನನ್ನ ಕನಸು ಸರ್. ಇದು ಈಗ ನೀವು ವರ್ಷಕ್ಕೆ 25 ವಿದ್ಯಾರ್ಥಿಗಳನ್ನ ಎಸ್ ಸರ್ ದತ್ತಕ್ಕೆ ತಗೊಳ್ಳೋ ಲೆಕ್ಕದಲ್ಲಿ ನೀವು ರಿಯಲಿ ಸರ್ ಓಕೆ ಈಗಲೂ ತಗೋಬಹುದು. ಅದಕ್ಕೆ ರಾಜಕೀಯನೇ ಹಾಕಬೇಕು, ರಾಜಕೀಯ ಟಚ್ ಹಾಕಬೇಕು? ಇಲ್ಲ ಸರ್, ಅದಕ್ಕೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಚೆನ್ನಾಗಿದೆ. ಈ ಒಂದು ಕಾನ್ಸೆಪ್ಟನ್ನು ನಾನು ಆಲ್ರೆಡಿ ಎಲೆಕ್ಷನ್ 1 ವರ್ಷ ಮೊದಲಿರ್ತಾ ಮಾಡಬೇಕು ಅಂತ ಆಲ್ರೆಡಿ ಪೂರ್ವ ತಯಾರಿಯಲ್ಲಿದ್ದೇನೆ ಸರ್. ನಿಜವಾಗ್ಲೂ ಸರ್, ನನ್ನ ಪ್ರಕಾರ ನಾನು ಆಲ್ರೆಡಿ ಆ ಕಾನ್ಸೆಪ್ಟನ್ನು ಜನರಿಗೆ ತೋರಿಸಿನೇ ಅವ್ರ ಮುಂದೆ ಹೋಗಬೇಕು ಅಂತಕ್ಕಂಥ ವಿಚಾರಧಾರೆಯಲ್ಲಿ ಕೂಡ ನಾನಿದ್ದೇನೆ. ಇದು ಅಮಿಷ ಆಯ್ತಲ್ಲ ಒಂದು ಲೆಕ್ಕಕ್ಕೆ. ಈಗ ನಾನು ರಾಜಕೀಯಕ್ಕೆ ನನಗೆ ಈಗ ಒಂದು ಲೆಕ್ಕದಲ್ಲಿ 25 ವಿದ್ಯಾರ್ಥಿಗಳನ್ನ ನಾನು ತೆಗೆದುಕೊಳ್ತೀನಿ ಅಂತಂದರೆ ನೀವು ಈಗಲೂ ಮಾಡ್ಬೋದು. ನನಗೆ ಚುನಾವಣೆ ಮುಂದೆನೇ ಯಾಕೆ ಮಾಡಬೇಕು ಅಂತ ನಾನು ಪ್ರಶ್ನೆ ಸರ್. ಈಗ ಅದು ನನ್ನ ಕಾನ್ಸೆಪ್ಟ್ ಬಂದಿರತಕ್ಕಂಥದ್ದು ಈ ವರ್ಷದಲ್ಲಿ ಬಂದಿದೆ. ಓಕೆ. ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ಪ್ಲಾನ್ ಮಾಡಬೇಕಂತ ಆಲ್ರೆಡಿ ಆ ವಿಚಾರದಲ್ಲಿ ಇದ್ದೀನಿ ಸರ್. ನಾನು ನೀವು ಹೇಳಿದ್ರಿ ಸರ್ ನೀವು ಇದನ್ನು ಆಮೇಶ ಅಂತ ಅನ್ಕೋತೀರಿ ಅಂಥೇಳಿ. ಸರ್, ಈಗ ನಾನು ಆಮೇಶ ಏನು ಕೊಡ್ತಕ್ಕಂಥದ್ದು ಏನಿಲ್ಲ ಸರ್. ನಾನು ನನ್ನ ಮಕ್ಕಳ, ಹಾನಗಲ್ ತಾಲೂಕಿನ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು, ನನ್ನ ಹಾನಗಲ್ ತಾಲೂಕಿನ ಜನರ ಆರೋಗ್ಯ ಚೆನ್ನಾಗಿರಬೇಕು ಅಂತಕ್ಕಂಥ ಆಸೆಯಿಂದ ಇದನ್ನು ಇಟ್ಕೊಂಡಿದ್ದೀನಿ ಸರ್. ಆದರೆ ಬೇರೆ ಬೇರೆ ಪಾರ್ಟಿಯವರ ಥರ 2,000 ರೂಪಾಯಿ ಹಾಕ್ತೀನಿ ಅನ್ನೋದು 5 ಭರವಸೆಗಳನ್ನು ಕೊಟ್ಟು ನಮ್ಮೆಲ್ಲ ಜನರನ್ನು ಯಾಮಾರಿಸಿ ಸರ್ಕಾರ ರಚನೆ ಮಾಡ್ತಕ್ಕಂಥ ವ್ಯವಸ್ಥೆಯ ಒಂದು ಮಟ್ಟಕ್ಕೆ ನನ್ನ ಒಂದು ಪ್ರಣಾಳಿಕೆ ಏನಿಲ್ಲ ಸರ್.